ಅಂಕೋಲಾ ಶಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆಯಲ್ಲಿ ಸರ್ಕಾರದ ಹಣವನ್ನು ದುಂದುವೆಚ್ಚ ಮಾಡಲಾಗಿದೆ. ಇದರಲ್ಲಿ ಸಂಪೂರ್ಣ ಅವ್ಯವಹಾರ ನಡೆದಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಅಂಕೋಲಾ ತಹಶೀಲ್ದಾರ್ ವಿರುದ್ಧ ಲೋಕಾಯುಕ್ತ ಪ್ರಕರಣ ದಾಖಲಿಸಿದ್ದೇವೆ ಎಂದು ಆರ್ಯ ಈಡಿಗ ರಾಷ್ಟ್ರೀಯ ಮಹಾಮಂಡಳಿಯ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಹೇಳಿದರು. ಕರ್ವರ್ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆ ಒಟ್ಟು 72 ದಿನ ನಡೆದಿದೆ. ಡ್ರೋನ್ ಬಳಕೆ ಮಾಡಿದ್ದಕ್ಕೆ 25 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ. 6 ದಿನ ಊಟಕ್ಕೆ ಅಂಕೋಲಾ ಹೋಟೆಲ್ ಮಾಲೀಕನೊಬ್ಬನ ಹೆಸರಿನಲ್ಲಿ 3 ಲಕ್ಷ ಬಿಲ್ ಮಾಡಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಸಂಪೂರ್ಣ ಅವ್ಯವಹಾರವಾಗಿದೆ. ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಅಂಕೋಲಾ ತಹಶೀಲ್ದಾರ್ ನೀಡಿದ್ದು, ಇದು ಕೇವಲ 15 ದಿನದ ಮಾಹಿತಿಯಾಗಿದೆ. ಇನ್ನು 50ಕ್ಕೂ ಅಧಿಕ ದಿನದ ಮಾಹಿತಿ ಬರಬೇಕಿದೆ. ಈ ಅವ್ಯವಹಾರದಲ್ಲಿ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದರು. 15 ದಿನದ ಕಾರ್ಯಾಚರಣೆಯ ಮಾಹಿತಿ ಹಕ್ಕು ಪ್ರಕಾರ ತೆಗೆದುಕೊಂಡಿರತಕ್ಕಂಥದ್ದು ಬಂಧುಗಳೇ, ಒಂದು ಡ್ರೋನ್ ಕ್ಯಾಮೆರಾಕ್ಕೆ ಕೊಟ್ಟಿರತಕ್ಕಂಥ ದುಡ್ಡೆಷ್ಟು ಗೊತ್ತಾ? 25 ಲಕ್ಷ ರೂಪಾಯಿ. ಒಂದು ಡ್ರೋನ್ ಕ್ಯಾಮೆರಾಕ್ಕೆ ನಾನು ಕೊಟ್ಟಿದ್ದಲ್ಲ, ಅಂಕೋಲಾ ತಹಸೀಲ್ದಾರ್ ಕೊಟ್ಟಿರತಕ್ಕಂಥ ರಿಪೋರ್ಟ್ ಇದೆ. ಒಂದು ಡ್ರೋನ್ ಕ್ಯಾಮೆರಾಕ್ಕೆ ಉತ್ತರ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಕಂಪನಿಗೆ ಕೊಟ್ಟಿರತಕ್ಕಂಥ ಅಮೌಂಟ್ ಎಷ್ಟು? 25 ಲಕ್ಷ. ಅದೇ ರೀತಿಯಲ್ಲಿ 6 ದಿನ ಊಟ ಮಾಡೋದಕ್ಕೆ 3 ಲಕ್ಷ ರೂಪಾಯಿ. ಇದೆಲ್ಲವನ್ನೇ ಕೂಡ ನಾನು ಮಾತನಾಡುವುದಲ್ಲ, ಇದರಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಆದ್ರಿಂದ ಕಾರ್ಯಾಚರಣೆಯಲ್ಲಿ ಸಂಪೂರ್ಣ ಅವ್ಯವಹಾರ ಆಗಿದೆ. ಈ ಕಾರ್ಯ ಬರೀ 15 ದಿನ ಅಷ್ಟೇ ಕೊಟ್ಟಿದ್ದಾರೆ ನನಗೆ. ಅಂಕೋಲಾದಲ್ಲಿರತಕ್ಕಂಥ ಒಬ್ಬ ಹೋಟೆಲ್ ಮಾಲೀಕನ ಹೆಸರಿನಲ್ಲಿ ಸುಮಾರು 13 ಲಕ್ಷ ರೂಪಾಯಿ ಕಳಿಸಿರತಕ್ಕಂಥದ್ದು. ಸೊ ಕಾರ್ಯಾಚರಣೆಯಲ್ಲಿ ಸಂಪೂರ್ಣವಾಗಿ ಅವ್ಯವಹಾರ, ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಯಾವುದೂ ಅನುಮಾನವನ್ನೇ ಇಲ್ಲ. ಏನೇ ಉಳಿದ 15 ದಿನ ಬಿಟ್ಟು 57 ದಿನದ ಲೆಕ್ಕಪತ್ರ ಕೂಡ ಬರಬೇಕು. ಈಗ ಮಾಹಿತಿಯನ್ನು ಹಾಕಿದೆ. ಅಂಕೋಲಾ ನ್ಯಾಯಾಲಯದಿಂದ ಐಆರ್ಬಿ ಕಂಪನಿಯ 8 ಜನರ ವಿರುದ್ಧ ಪ್ರಕರಣ ದಾಖಲಿಸಲು ಸೂಚನೆ ನೀಡಲಾಗಿದೆ. ಆದರೆ ಎಸ್ಪಿ ನಾರಾಯಣರು ನ್ಯಾಯಾಧೀಶರಿಗೆ ಪ್ರಕರಣ ದಾಖಲಿಸುವ ಅಗತ್ಯವಿಲ್ಲ, ಈಗಾಗಲೇ 1 ಪ್ರಕರಣ ದಾಖಲಿಸಿದ್ದೇವೆ ಎಂದು ಹೇಳಿ ಪ್ರಕರಣ ದಾಖಲಿಸಲು ಬಿಡುತ್ತಿಲ್ಲ. ಇದರ ಹಿಂದಿನ ಉದ್ದೇಶವೇನು? ನಾರಾಯಣ ನಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಪ್ರಕರಣ ದಾಖಲಿಸಲು ಬಿಡದಿರಲು ಕಾರಣವೇನು? ಐಆರ್ಬಿ ಬಗ್ಗೆ ಏಕೆ ಪ್ರೀತಿ? ನಾನು ದಿನಕ್ಕೆ 15 ಬಾರಿ ಕರೆ ಮಾಡಿದ್ರೆ ಎಸ್ಪಿ ಕರೆ ಸ್ವೀಕರಿಸಿಲ್ಲ. ಎಸ್ಪಿ ಐಆರ್ಬಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎನ್ನುವ ಅನುಮಾನವಿದೆ. ಈ ಬಗ್ಗೆ ಎಸ್ಪಿ ನಾರಾಯಣ ಅವರ ವಿರುದ್ಧ ದೂರು ಸಲ್ಲಿಸುತ್ತೇವೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ನವೀಕರಣ ನಡೆಯುತ್ತಿದೆ. ಇದಕ್ಕೆ ಹಣ ಎಲ್ಲಿಂದ ಬಂದಿದೆ? ಸರ್ಕಾರ ಹಣ ನೀಡಿದೆಯೇ? ಈ ಕುರಿತು ಇಲಾಖೆ ಅನುಮತಿ ಇದೆಯೇ? ಉತ್ತರ ಕನ್ನಡದವರಿಗೆ ಟೆಂಡರ್ ನೀಡಿಲ್ಲ, ಬೆಂಗಳೂರಿನವರಿಗೆ ನೀಡಿದ್ದಾರೆ. ಅವರು ಗೋವಾ ವಿಮಾನ ನಿಲ್ದಾಣಕ್ಕೆ ಬರುತ್ತಾರೆ. ಅಲ್ಲಿಂದ ಪೊಲೀಸ್ ವಾಹನದಲ್ಲಿ ಅವರನ್ನ ಕರೆದುಕೊಂಡು ಬರಲಾಗುತ್ತದೆ. ಎಸ್ಪಿ ಕಚೇರಿಯಲ್ಲಾದ ಕಾಮಗಾರಿಗಳ ಬಗ್ಗೆ ತನಿಖೆ ಮಾಡಿಸುತ್ತೇವೆ ಎಂದು ಗುಡುಗಿದ್ರು. ಶಿರೂರು ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾದ ಜಗನ್ನಾಥ್, ಲೋಕೇಶ್ ಅವರ ಮರಣ ಪ್ರಮಾಣ ಪತ್ರವನ್ನ ಕೂಡಲೇ ನೀಡಬೇಕು. ಕಾರ್ಯಾಚರಣೆ ವೇಳೆ ಸಿಕ್ಕ ಎಲುಬು ಯಾರದ್ದು ಎನ್ನುವುದು ಖಚಿತಪಡಿಸಬೇಕು. ಎಲುಬು ಹೆಚ್ಚಿನ ಪ್ರಮಾಣದಲ್ಲಿ ಕೆಮಿಕಲ್ ಹಾಕಿದ ಕಾರಣ ಪರೀಕ್ಷೆಗೊಳಪಡಿಸಲು ಆಗುತ್ತಿಲ್ಲ ಎನ್ನುತ್ತಿದ್ದು, ಹೆಚ್ಚು ಕೆಮಿಕಲ್ ಹಾಕಿದವರ ವಿರುದ್ಧ ಕ್ರಮವಾಗಬೇಕು. ಶಾಸಕ ಸತೀಶ್ ಸೈಲ್ ಶಿರೂರು ದುರಂತದಲ್ಲಿ ಮೃತಪಟ್ಟ ಕೇರಳದ ಅರ್ಜುನ್ ಮನೆಗೆ ತೆರಳಿ ಪರಿಹಾರ ಧನ ನೀಡಿದ್ದಾರೆ. ಜೊತೆಗೆ ವೈಯಕ್ತಿಕವಾಗಿ 1 ಲಕ್ಷ ಪರಿಹಾರ ಕೂಡ ನೀಡಿದ್ದಾರೆ. ಆದರೆ ಇದೇ ಕಾಳಜಿಯನ್ನ ಸ್ಥಳೀಯರಾದ ಜಗನ್ನಾಥ್, ಲೋಕೇಶ್ ಮೇಲೆ ತೋರಿಸಲಿಲ್ಲ ಏಕೆ? ಅಲ್ಲದೆ ಶಾಸಕರು ನಾಮಧಾರಿ ಸಮಾಜದ ಕಾಂಗ್ರೆಸ್ ನಾಯಕರೊಬ್ಬರನ್ನ ಅಂಕೋಲಾದಲ್ಲಿ ನಮ್ಮ ವಿರುದ್ಧ ಸುದ್ದಿಗೋಷ್ಠಿ ನಡೆಸಲು ಎತ್ತು ಕಟ್ಟಿದ್ದು ಸರಿಯೇ? ಸಮಾಜವನ್ನ ಒಡೆಯುವ ಅವರ ಕಾರ್ಯಕ್ಕೆ ಮುಂದಿನ ದಿನದಲ್ಲಿ ಸೂಕ್ತ ಉತ್ತರ ನೀಡುತ್ತೇವೆ ಎಂದು ಸ್ವಾಮೀಜಿ ಎಚ್ಚರಿಸಿದ್ರು. ಈ ವೇಳೆ ದೇವರಾಜ್ ನಾಯ್ಕ್, ಶ್ರೀಧರ್ ನಾಯ್ಕ್, ದಾಮೋದರ್ ನಾಯ್ಕ್, ರಾಜೇಶ್ ನಾಯ್ಕ್, ಮನೀಷಾ, ವಿನೋದ್ ನಾಯ್ಕ್, ಶ್ರೀನಿವಾಸ್ ನಾಯ್ಕ್ ಇದ್ದರು. ಹಾಗಾಗಿ ಇದೆಲ್ಲವನ್ನೆಯೂ ಕೂಡ ನಿಗೂಢವಾಗಿದೆ. ಇದೆಲ್ಲವನ್ನೇ ಕೂಡ ಕಾನ್ಸ್ಪರೆನ್ಸಿ ಇದೆ, ಟ್ರಾನ್ಸ್ಪರೆನ್ಸಿ ಇಲ್ಲ. ಇದರಲ್ಲಿ ಭೇಟಿ ಕೊಡಲಿಲ್ಲ, ಇವತ್ತುವರೆಗೂ ಭೇಟಿ ಕೊಡಲಿಲ್ಲ, ಒಂದು ಸಂಧಾನವನ್ನ ಕೂಡ ಹೇಳಿಲ್ಲ. ಕೇರಳದ ಅರ್ಜುನ್ ಮನೆ ಹೋಗಿದ್ದಾರೆ. ಅರ್ಜುನ್ ನಮ್ಮವರ ಇರಲಿ, ಪರವಾಗಿಲ್ಲ. ಅರ್ಜುನ್ ಮನೆಗೆ ಹೋದ್ರು, ಅರ್ಜುನ್ 5 ಲಕ್ಷ ಕೊಡಿಸಿದ್ರು. ಜೊತೆ ಸತೀಶ್ ಸೈಲಿ ಸ್ವಂತವಾಗಿ 1 ಲಕ್ಷ ರೂಪಾಯಿನ ಕೊಟ್ಟರು. ಸಂತೋಷ, ಕೊಡ್ಲಿ. ಇವರಿಗೆ ಯಾಕೆ ಕೊಡ್ಲಿಲ್ಲ? ಇವರ ಮನೆಗೆ ಯಾಕೆ ಹೋಗಿಲ್ಲ? ಯಾಕೆ ಸಂಧಾನ ಹೇಳಿಲ್ಲ? ಹೊನ್ನಾವರ ತಾಲೂಕಿನ ಸಾಲ್ಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಜೆಜೆಎಂ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ವಿನಾಯಕ್ ಆಚಾರಿ ಆರೋಪಿಸಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ,
ಸಾಲ್ಕೋಡ ಭಾಗದಲ್ಲಿ ಜೆಜೆಎಂ ಕಾಮಗಾರಿ ಅಪೂರ್ಣಗೊಳಿಸಿ ಬಿಲ್ ಮಾಡಿರುವ ಬಗ್ಗೆ ಸ್ಥಳೀಯರಿಂದ ಸಂಘಟನೆಗೆ ದೂರು ಬಂದಿತ್ತು. ಈ ಬಗ್ಗೆ ನಾವು ಜೆಜೆಎಂ ಆ್ಯಪ್ನಲ್ಲಿ ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ಗೋಲ್ಮಾಲ್ ನಡೆದಿರುವುದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಕೆಲಸವನ್ನ ಪೂರ್ಣಗೊಳಿಸದೆ ಬಿಲ್ ಪಾವತಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ್ರು. ಎಡಿಜಿಪಿಯವರಿಗೆ, ಮುಖ್ಯಮಂತ್ರಿಯವರಿಗೆ, ಲೋಕಾಯುಕ್ತಕ್ಕೆ ಮನವಿ ನೀಡುತ್ತೇವೆ ಎಂದರು. ಇದರಲ್ಲಿ ಚುನಾಯಿತ ಜನಪ್ರತಿನಿಧಿಗಳು, ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಸಾಲ್ಕೋಡ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರಿಗೆ ಈ ಬಗ್ಗೆ ಕರೆ ಮಾಡಿದಾಗ ಇದರಲ್ಲಿ ಏನೂ ಅವ್ಯವಹಾರ ಆಗಿಲ್ಲ ಎಂದು ಸಬೂಬು ಹೇಳಿದ್ದಾರೆ ಎಂದರು. ಜೆಜಿಎಂ ವ್ಯವಹಾರ ಅದರಲ್ಲಿ ಸಿಕ್ಕಾಪಟ್ಟೆ ಹಗರಣಗಳಾಗಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಹೊನ್ನಾವರಕುಂಟೆ ವಿಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ. ಈ ಯೋಜನೆ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ಯೋಜನೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇಬ್ಬರು ಕೇಂದ್ರ ಸರ್ಕಾರದಿಂದ ಒಂದು 60%, ತದನಂತರ ರಾಜ್ಯ ಸರ್ಕಾರದಿಂದ 40% ಕೂಡಿ ಮಾಡ್ತಿರೋ ಯೋಜನೆ ಇದು. ಈ ಯೋಜನೆ ನಮ್ಮ ಹೊನ್ನಾವರಕುಂಟೆ ಭಾಗದಲ್ಲಿ 2020ರಲ್ಲಿ ಸ್ಟಾರ್ಟ್ ಆಗಿದ್ದು, ಕಾಮಗಾರಿ ಪ್ರಾರಂಭ ಆಗಿದೆ. ಈ ಕಾಮಗಾರಿ ಅಂದಾಜು ನಮ್ಮ ಜಿಲ್ಲೆಗೆ ಮೊತ್ತ 400 ಕೋಟಿ ರೂಪಾಯಿ ಮೊತ್ತ ಬಂದಿರ್ತದೆ. ಪ್ರಧಾನಮಂತ್ರಿಗಳ ಮೂಲ ಉದ್ದೇಶ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಗೂ ಏನು ನೀರಿನ ಅಭಾವ ಆಗಿದೆ, ಅದರಿಂದ ಮುಕ್ತೊಳಗೆ ಹೊಂದಬೇಕು. ಕೆಲವೊಂದು ಕಡೆ ನೀರು ಬರ್ತಾ ಇಲ್ಲ, ನೀವು ಕುಡಿಯೋಕೆ ನೀರು ಸರಿಯಾಗಿ ಸೂಕ್ತ ಸಿಗ್ತಾ ಇಲ್ಲ. ಆ ಉದ್ದೇಶದಿಂದ ಅವರು ಈ ಜೆಜೆಎಂ ಅನ್ನು ಸ್ಟಾರ್ಟ್ ಮಾಡಿದ್ರು. ಸಂಘಟನೆಯ ಜಿಲ್ಲಾ ವಕ್ತಾರ ಶ್ರೀರಾಮ ಹೊನ್ನವರ ಮಾತನಾಡಿ, ಜೆಜೆಎಂ ಕಾಮಗಾರಿ ಮುಗಿದಿದ್ದಲ್ಲಿ ಎಲ್ಲೆಲ್ಲಿ ಟ್ಯಾಪ್ ಕುಳಿಸಿದ್ದಾರೆ ಎನ್ನುವುದನ್ನ ಗುತ್ತಿಗೆ ಪಡೆದ ಕಂಪನಿಯವರು ಬಹಿರಂಗಪಡಿಸಬೇಕು. ಸುಳ್ಳು ದಾಖಲೆ ಸೃಷ್ಟಿಸಿ ಕಾಮಗಾರಿ ನಡೆಸಿದ್ದಾರೆ. ಈ ಬಗ್ಗೆ ಮುಂದಿನ ದಿನದಲ್ಲಿ ದಾಖಲೆ ಸಮೇತ ಬಹಿರಂಗಪಡಿಸಿ ಜಿಲ್ಲೆಯಾದ್ಯಂತ ಹೋರಾಟ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕಾ ಉಪಾಧ್ಯಕ್ಷ ಸಂದೇಶ್ ನಾಯ್ಕ್, ಸಾಮಾಜಿಕ ಜಾಲತಾಣದ ಶ್ರೀನಿವಾಸ್ ನಾಯ್ಕ್, ನಿತೀಶ್ ನಾಯ್ಕ್, ಆಕಾಶ್ ಮಡಿವಾಳ್, ರೋಹಿತ್ ಹಳ್ಳೇರ, ಭಾಸ್ಕರ್ ಹಳ್ಳೇರ ಉಪಸ್ಥಿತರಿದ್ದರು. ಇದಕ್ಕೆ ಯಾಕೆ ಅಂತಂದ್ರೆ ಇದಕ್ಕೆ 6 ಜನರ ಕಮಿಟಿ ಇರುತ್ತೆ. ಪಂಚಾಯತ್ ಕಡೆಯಿಂದ 6 ಜನರ ಕಮಿಟಿ ಇರುತ್ತೆ. 6 ಜನರ ಕಮಿಟಿ ಇರುತ್ತೆ. ಅದರಲ್ಲಿ ಈ ಪಂಚಾಯತ್ ನ ಸದಸ್ಯರು ಕೂಡ ಶಾಮಿಲ್ ಇರ್ತಾರೆ. ಯಾವುದು ಇಡೀ ನಮ್ಮ ಹೊನ್ನಾವರಕುಂಟ ಭಾಗದಲ್ಲೇ ನಾವು ಈಗ ಸದ್ಯದಲ್ಲಿ ನಮ್ಮ ಈ ಭಾಗದಲ್ಲಿ ಹೇಳ್ತಾ ಇದ್ದೀವಿ. ಇದು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ದೊಡ್ಡವಾದ ಒಂದು ಸಮಸ್ಯೆಯನ್ನ ಸೃಷ್ಟಿ ಮಾಡಿರ್ಬೋದು, ಇವರು ಎಷ್ಟು ದೊಡ್ಡ ಫ್ರಾಡ್ ಮಾಡಿರ್ಬೋದು, ಮೋಸ ಮಾಡಿರ್ಬೋದು ಅಂತ. ಯಾಕಂದ್ರೆ ಇದು ನಾವು ಬಡವರು ದಿನನಿತ್ಯ ದುಡ್ಡು ಟ್ಯಾಕ್ಸ್ ಅನ್ನ ತುಂಬತಾ ಇದೀವಲ್ಲ, ಆ ಟ್ಯಾಕ್ಸ್ ನ ಹಣನ ಇಲ್ಲಿ ಕೊಡ್ತಾ ಇರೋದು. ಇವ್ರು ಏನ್ ಮೇಲಿಂದ ತಗೊಂಡ್ಬಂದಲ್ಲ. ಕೇಂದ್ರ ಸರ್ಕಾರ ದುಡ್ಡು, ಕರ್ನಾಟಕ ಸರ್ಕಾರ ದುಡ್ಡು ಅಂದ್ರೆ ನಾವು ಕಟ್ಟಿರೋ ಟ್ಯಾಕ್ಸೇ. ಅದಕ್ಕೆ ನಾವೇನ್ ಹೇಳ್ತಾ ಇದ್ದೀವಿ, ಈಗ ಇದು ಸರಿಯಾಗಿ ಅದರದ್ದು ಬಿಲ್ ಏನ್ ಎಷ್ಟು ಟ್ಯಾಕ್ಸ್ ಕೊಡಿಸಿದ್ದೀರಾ ಅದನ್ನ ಫಸ್ಟ್ ತೋರಿಸಿ. ಇಲ್ಲ ಅಂತಂದ್ರೆ ನಾವು ಇದನ್ನ ಮುಂದಿನ ದಿವಸದಲ್ಲಿ ಲೋಕಾಯುಕ್ತರ ಹತ್ರ ಹೋಗ್ತೇವೆ, ಮತ್ತೆ ಇದನ್ನ ತನಿಖೆ ಬರ್ದಾಗ್ತೇವೆ. ಈಗ ಲೋಕಾಯುಕ್ತ ತನಿಖೆ ಆಲ್ರೆಡಿ ಬರ್ದಿದ್ದೇವೆ, ಮಾಹಿತಿ ಹಾಕಿದ್ದೇವೆ. ಮತ್ತೆ ಇಲ್ಲಿ ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇದು ಇದ್ರ ಬಗ್ಗೆ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾರಾದ್ರೂ ನಮ್ಮ ಪ್ರಜ್ಞಾವಂತರು, ವಿದ್ಯಾವಂತರು ಇದ್ರೆ ನಿಮ್ಮ ಭಾಗದಲ್ಲಿ ಯಾವ ತರ ಬಿಲ್ ಮಾಡ್ಕೊಂಡು ಸೆಕ್ಷನ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಅದು ನಿಮ್ಗೆ ಡೈರೆಕ್ಟ್ ಆಗಿ JMJ ಒಂದು ಆಪ್ ಇದೆ. ಆ ಆಪ್ ಅಲ್ಲಿ ನಿಮ್ಮ ಭಾಗದ ಹೆಸರು ಹೊಡೆದವಾಗ ಆ ಭಾಗದಲ್ಲಿ ಎಷ್ಟು ಮನೆ ಇದೆ, ಯಾರ್ಯಾರು ಅದ್ರಲ್ಲಿ ಶಾಮೀಲ್ ಇದ್ದಾರೆ, ಯಾರ್ಯಾರು ಆ ಕಮಿಟಿ ಇದ್ದಾರೆ, ಮತ್ತೆ ಎಷ್ಟು ಕಾಕನ್ನು ಕುಳಿಸಿದ್ದಾರೆ ಅಂತ ಹೇಳ್ಕೊಂಡು ಅದನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ ತಗೊಂಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.